ಪ್ರಧಾನಿ ಮೋದಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅನುದಾನ ಕದನವನ್ನು ಮುಂದುವರೆಸಿದ್ದಾರೆ. ಮೈಸೂರಲ್ಲಿ ಪ್ರಚಾರದ ವೇಳೆ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ ಸಿಎಂ ಮೋದಿ ಅವರೇ, ಚುನಾವಣೆ ಟೈಮ್ನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಕರ್ನಾಟಕ ರಾಜ್ಯ ನಿಮಗೆ ನೆನಪಾಗಲ್ವಾ? ಪ್ರವಾಹ ಬಂದಾಗೂ ನೀವು ಇಲ್ಲಿ ಈ ಕಡೆ ಬರಲ್ಲ, ಇದ್ರ ಬಗ್ಗೆ ಮಾತು ಆಡಲ್ಲ. ಬರಗಾಲ ಬಂತ ಆವಾಗೂ ನೀವು ಬರಲ್ಲ, ಆವಾಗಲೂ ಮಾತನಾಡಲ್ಲ. ಆದರೆ ಎಲೆಕ್ಷನ್ ಬಂದಾಗ ಆಗ ಮಾತ್ರ ಓಡೋಡಿ ಬರ್ತೀರ ಇಲ್ಲಿಗೆ. ಬರೋದು, ರೋಡ್ ಶೋ ಮಾಡೋದು, ಕೈ ಬೀಸೋದು, ಸುಳ್ಳು ಹೇಳೋದು, ಇಲ್ಲಿಂದ ವಾಪಸ್ ಹೋಗೋದು. ಮತ್ತಿನ್ಯಾವತ್ತೋ ಇನ್ನೊಂದು ಎಲೆಕ್ಷನ್ ಬರಬೇಕು ನಿಮ್ಮನ್ನು ನೋಡಬೇಕು ಅಂದರೆ. ಈ ರೀತಿ ಸುಳ್ಳು ಹೇಳಿ ಜನರ ಹಾದಿ ತಪ್ಪಿಸಬೇಡಿ. ನಮ್ಮ ರಾಜ್ಯದ ಜನ ಕಷ್ಟಪಟ್ಟು ದುಡಿದು ತೆರಿಗೆ ಕಟ್ಟಿದ್ದಾರೆ, ಅದು ಅವರ ಪ್ರಯೋಜನಕ್ಕೆ ಬರಬೇಕು. ಪೂರ್ತಿ ಕೇಳ್ತಾ ಇದ್ದೀವಾ? ಇಲ್ಲ. ನಮಗೆ ನಿಗದಿಯಾಗಿರುವ ಒಂದು ಪಾಲಿದೆಯಲ್ಲ, ಆ ಪಾಲು ಯಾಕೆ ತಾವು ಕೊಡಲ್ಲ? ಉತ್ತರದ ರಾಜ್ಯಗಳಿಗೆ ಹಂಚಿಕೊಳ್ಳೋದು, ನಮ್ಮ ರಾಜ್ಯಕ್ಕೆ ಅವಮಾನ ಮಾಡೋದು, ನಮ್ಮ ರಾಜ್ಯಕ್ಕೆ ಪಾಲನ್ನು ಕೊಡದೇ ಇರೋದು. ಬರಗಾಲ ಕರಿಬೇಡಿ, ಪ್ರವಾಹ ಕರಿಬೇಡಿ, ಚುನಾವಣಾ ಪ್ರಚಾರಕ್ಕೆ ಮಾತ್ರ ಮರಿಬೇಡಿ. ಇದಾ ನಿಮ್ಮ ಮಾತು? ನಮ್ಮ ರೈತರ ಕಷ್ಟದಲ್ಲಿದ್ದಾರೆ ಸ್ವಾಮಿ, ನಮ್ಮ ಪಾಲಿನ ಹಣ ಕೊಡಿ ಅಂತ ನಾವು ಕೇಳ್ಕೊಂಡಿದ್ವು. ನಾನೇ ಬಂದು ನಿಮ್ಮನ್ನು ಮತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀನಿ. ಇವತ್ತಿನವರೆಗೂ ಒಂದೇ ಒಂದು ರೂಪಾಯಿ ನೀವು ಬಿಡುಗಡೆ ಮಾಡಿಲ್ವಲ್ಲ. ಈಗ ಯಾವ ಮುಖ ಹೊತ್ಕೊಂಡು ರಾಜ್ಯಕ್ಕೆ ಬರ್ತಾ ಇದ್ದೀರಿ? ಬರೋಕ್ಕೆ ಮುಂಚೆ ಹಣ ಬಿಡುಗಡೆ ಮಾಡಿ. ಓಟ್ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ಮುಂಚೆ ನಮ್ಮ ಹಣ ಬಿಡುಗಡೆ ಮಾಡಿ, ನಮ್ಮ ಜನಗಳ ತೆರಿಗೆ ಹಣ ಬಿಡುಗಡೆ ಮಾಡಿ ಅಂತ ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿ ಅವರನ್ನ ಕೇಳಿದ್ದಾರೆ. ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಿ, ಆರೋಪವನ್ನು ಮಾಡಿ ಹೋಗಿದ್ದಾರೆ. ನಾನು ನರೇಂದ್ರ ಮೋದಿ ಅವರಿಗೆ ಒಂದು ಮಾತು ಕೇಳ್ತೇನೆ. ಚುನಾವಣಾ ಸಂದರ್ಭ ಬಿಟ್ಟರೆ ನರೇಂದ್ರ ಮೋದಿ ಅವರೇ, ಕರ್ನಾಟಕಕ್ಕೆ ಪ್ರವಾಹ ಬಂದಿದ್ದಾಗ ಬಂದಿದ್ರಾ? ಬರಗಾಲ ಬಂದಾಗ ಬಂದಿದ್ರಾ? ಜನರ ಕಷ್ಟ ಸುಖ ಕೇಳಿದ್ರಾ? ಈಗ ಚುನಾವಣೆಗೋಸ್ಕರ ಬಂದು ಸುಳ್ಳು ಆರೋಪಗಳನ್ನು ನಮ್ಮ ಸರ್ಕಾರದ ಮೇಲೆ ಮಾಡಿ ಹೋಗಿದ್ದೀರಲ್ಲ, ಇದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡಿತಾ ಇದೆ, ಎಟಿಎಂ ಆಗಿದೆ ಅಂತಕ್ಕಂಥ ಮಾತುಗಳೆಲ್ಲ ಹೇಳಿದ್ದಾರೆ. ನರೇಂದ್ರ ಮೋದಿಜಿ, ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಮಾತ್ರ 40% ಸರ್ಕಾರ ಅಂತ ಕರೆದಿದ್ದದ್ದು. ನೀವು ಬಹಳ ಪ್ರಾಮಾಣಿಕರಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಪಕ್ಷಕ್ಕೆ 7,600 ಕೋಟಿ ರೂಪಾಯಿ ಕಾರ್ಪೊರೇಟ್ ಬಾಡಿಗಳಿಂದ ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ, ನಾನು ಕೇಳ್ತೀನಿ, ಆ ಬಾಂಡ್ಗಳ ಮೂಲಕ ನೀವು ಹಣ ಶೇಖರಣೆ ಮಾಡಿದ್ರಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ? ನೀವು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದೇನೆ ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಭಾರತೀಯ